ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ರಿಗೂ ಟಿ ವಿ ಎಸ್ ರೋನಿನ್ ನಾನು ತಗೊಂಡಿರ್ತಕ್ಕಂಥ ಬೇಸ್ ಮಾಡೆಲ್ ಟಿ ವಿ ಎಸ್ ರೋನಿನ್ ಬೈಕ್ ರಿವ್ಯೂ ಕೊಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಈ ಒಂದು ಬೈಕ್ನ ನಾವು ತಗೋಬಹುದಾ, ಇದೊಂದು ಬೈಕ್ ಈ ಮಾಡೆಲ್ ಏನಿದೆ ಇದು ವರ್ತ್ ಇದೆಯಾ, ಮತ್ತು ಇದರ ಕಂಡೀಷನ್ ಹೇಗಿರುತ್ತೆ, ಮತ್ತು ತಗೊಂಡ್ಮೇಲೆ ಹೇಗೆ ಫೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಮೊದಲಾಗಿ ಹೇಳೋದಾದರೆ ಈ ಒಂದು ಬೈಕ್ನ ತಗೊಂಡು ನಾನು ಕರೆಕ್ಟಾಗಿ 2 ತಿಂಗಳಾಗಿದೆ. ಸೊ ಆಲ್ಮೋಸ್ಟ್ 3400 ಕಿಲೋಮೀಟ್ರು ಹತ್ತತ್ರ ಓಡಿಸಿದ್ದೀನಿ. ಸಿಟಿಲೂ ಕೂಡ ಓಡಿಸಿದ್ದೀನಿ ಮತ್ತು ಲಾಂಗ್ ರೈಡ್ ಕೂಡ ಟ್ರೈ ಮಾಡಿದ್ದೀನಿ. ಈ ಒಂದು ರಿವ್ಯೂ ಯಾರಾದರೂ ಈ ಮಾಡೆಲ್ನ ತಗೋಬಹುದಾ ಅಂತ ಅಂದ್ಕೊಂಡಿದ್ರೆ ಅಥವಾ ಯಾರಾದರೂ ಬೈಕ್ ಪ್ಲ್ಯಾನಿಂಗ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಂಬಿದ್ದೀನಿ. ಟಿ ವಿ ಎಸ್ ಕಂಪ್ನಿಯವರು ಈ ಒಂದು ಬೈಕ್ನ ಅನ್ಸ್ಕ್ರಿಪ್ಟೆಡ್ ಅಂತ ಅಂದ್ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಇನ್ನು ಈ ಬೈಕ್ ಬಂದು ಬೇಸ್ ಮಾಡೆಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ ಪ್ಯೂರ್ ಬ್ಲ್ಯಾಕ್ ಇರುತ್ತೆ. ಸೊ ಇದು ಶೈನಿಂಗ್ ಬ್ಲ್ಯಾಕ್ ಜೊತೆ ಬರುತ್ತೆ. ಆ್ಯಂಡ್ ಈ ಒಂದು ಗೋಲ್ಡನ್ ಕಲರ್ ಏನಿದೆ, ಸೊ ಇಲ್ಲೂ ಕೂಡ ನಿಮಗೆ ಬ್ಲ್ಯಾಕೇ ಕಾಣಬರುತ್ತೆ. ಇದು ನಾನು ಮಾಡಿಫಿಕೇಶನ್ ಮಾಡಿರೋದ್ರಿಂದ ನಿಮಗೆ ಅದು ಗೋಲ್ಡನ್ ಕಲರ್ ಸ್ಟಿಕ್ಕರಿಂಗ್ ಹಾಕ್ಸಿರೋದಕ್ಕೆ ಕಾಣ್ತಾ ಇರೋದು. ಈ ಒಂದು ಬೈಕ್ ಬಂದು 225cc ಬೈಕ್ ಆಗಿರುತ್ತೆ. ಆ್ಯಂಡ್ ಇದ್ರ ಬಾಡಿ ಬಂದು BS6 ಮಾಡೆಲ್ ಆಗಿರುತ್ತೆ. ಈ ಒಂದು ಬೈಕ್ಗೆ ಡಿಜಿಟಲ್ ಮೀಟರ್ ಬೋರ್ಡ್ ಇರುತ್ತೆ. ಸೊ ಈ ಒಂದು ಮೀಟರ್ ಬೋರ್ಡ್ ಇನ್ನೂ ಕೂಡ ಬ್ರೈಟಾಗಿ ಕಾಣುತ್ತೆ. ಬಟ್ ನಾನು ಮೇಲ್ಗಡೆ ಏನಂತಾರೆ ಕೂಲೆಂಟ್ ಗ್ಲಾಸ್ನ ಹಾಕ್ಸಿದ್ದೀನಿ. ನಾನೇನಕ್ಕೆ ಕೂಲೆಂಟ್ ಗ್ಲಾಸ್ನ ಹಾಕ್ಸಿದ್ದೀನಿ ಅಂತಂದರೆ, ನೈಟ್ ಟೈಮಲ್ಲಿ ಇದು ಬೈಕ್ ರೈಡ್ ಮಾಡಬೇಕಾದ್ರೆ ಆಪೋಸಿಟ್ ಲೈಟ್ ಹೊಡೆಯೋದಕ್ಕಿಂತ ಹೆಚ್ಚಾಗಿ ಈ ಒಂದು ಮೀಟರ್ ಬೋರ್ಡ್ದು ಲೈಟ್ ನಮಗೆ ಕಣ್ಣಿಗೆ ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಡಿಮ್ ಆಗಿ ಕಾಣಲಿ ಅಂತ ಅಂದ್ಬಿಟ್ಟು ನಾನು ಕೂಲೆಂಟ್ ಗ್ಲಾಸ್ನ ಹಾಕ್ಸಿದ್ದೆ. ಈ ಒಂದು ಬೈಕಲ್ಲಿ ನಿಮಗೆ ಕಿಕ್ ಸ್ಟಾರ್ಟ್ ಇರೋದಿಲ್ಲ, ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಇರುತ್ತೆ. ಇನ್ನು ಈ ಬೈಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಈ ಬೈಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಸ್ಟರ್ ಸೌಂಡ್ ಬಂದು ಈ ರೀತಿ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14 ಲೀಟರ್ ಇರುತ್ತೆ. ಆ್ಯಂಡ್ ಮೈಲೇಜ್ ಬಂದು ಕಂಪ್ನಿ ಬಂದು 40 ಕೊಡುತ್ತೆ ಅಂತ ಕ್ಲೈಮ್ ಮಾಡ್ತಾರೆ. ಬಟ್ ಇದು ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಚೆನ್ನಾಗಿ ಮೈಲೇಜನ್ನು ಕೊಡುತ್ತೆ. ಈಗ ನನ್ನ ಬೈಕ್ ಬಂದು ಆಲ್ಮೋಸ್ಟ್ ಒಂದು 44 to 46 ತನಕ ಕೊಡ್ತಾ ಇದೆ. ಬಟ್ ಅದು ನಿಮಗೆ ವೇರಿ ಆಗುತ್ತೆ, ನೀವು ಸಿಟಿಲಿ ಓಡಿಸ್ತೀರಾ ಅಥವಾ ಲಾಂಗ್ ರೈಡ್ ಜಾಸ್ತಿ ಯೂಸ್ ಮಾಡ್ತೀರಾ ಅಥವಾ ಸಿಟಿಲೇ ತುಂಬ ಜಾಸ್ತಿ ಯೂಸ್ ಮಾಡ್ತೀರಾ. ಜೊತೆಗೆ ನೀವು ಗೇರ್ ಶಿಫ್ಟ್ ಡೌನ್ ಅಥವಾ ಅಪ್ ಮಾಡೋದ್ರ ಮೇಲೆ ಕೂಡ ಮ್ಯಾಟ್ರ್ ಆಗುತ್ತೆ, ಕ್ಲಚ್ಚಿಂದನೂ ಕೂಡ ಮ್ಯಾಟ್ರ್ ಆಗುತ್ತೆ. ಮೋಸ್ಟ್ ಆಫ್ ದ ಬೈಕಲ್ಲಿ ಏನಾಗುತ್ತೆ, ಈ ಒಂದು ಪಾರ್ಟ್ ಏನಿರುತ್ತೆ ಸಸ್ಪೆನ್ಷನ್ದು, ಅಂದರೆ ಈ ಒಂದು ಮುಂದೆ ಫೋರ್ಕ್ ಏನಿರುತ್ತೆ, ಸೊ ಈ ಪಾಯಿಂಟ್ ಏನಿರುತ್ತೆ ಇದು ಮೇಲ್ ಬರುತ್ತೆ. ಸೊ ಈ ಪಾಯಿಂಟ್ ಏನಿರುತ್ತೆ ಇದು ಕೆಳಗೆ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಉಲ್ಟಾ ಮಾಡಿದ್ದಾನೆ ಅಷ್ಟೇ. ಇದನ್ನೇ USD ಸಸ್ಪೆನ್ಷನ್ ಅಂತ ಕರೀತಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಮೋನೋ ಸಸ್ಪೆನ್ಷನ್ ಬರುತ್ತೆ. ಸೊ ಇಲ್ಲಿದೆ ಅದು. ಇದಕ್ಕೆ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡು ಕಡೆನೂ ಕೂಡ ಡಿಸ್ಕ್ ಬ್ರೇಕ್ ಇದೆ. ಇದು ಬೇಸ್ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಫ್ರಂಟಲ್ಲಿ ಮಾತ್ರ ABS ಬರುತ್ತೆ, ಬ್ಯಾಕಲ್ಲಿ ಬರೋದಿಲ್ಲ. ಇದಕ್ಕೆ 2 ಮಿರರ್ ಕೂಡ ಬರುತ್ತೆ. ಸೊ ಆ 2 ಮಿರರ್ನ ನಾನು ಈಗ ಟೆಂಪ್ರರಿಲಿ ತೆಗೆದಿದ್ದೀನಿ, ಹೇಗೆ ಕಾಣುತ್ತೆ ಲುಕ್ ತೆಗೆದ್ರೆ ಅಂತ ಅಂದ್ಬಿಟ್ಟು. ಬಟ್ ಆ 2 ಮಿರರ್ನ ನಾನು ಮತ್ತೆ ಫಿಟ್ ಮಾಡ್ಕೋತೀನಿ. ಇನ್ನು ಟೈರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಟೈರ್ ಗ್ರಿಪ್ ಕೂಡ ಚೆನ್ನಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಕಂಪೇರಿಟಿವ್ಲಿ ಬೇರೆ ಒಂದು ಮಾಡೆಲ್ಸ್ಗಳಿಗಿಂತ ಚೆನ್ನಾಗಿದೆ. ಬಟ್ ಇದಕ್ಕೆ ಒಂದು C8 ಅಥವಾ MRF ಟೈರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇನ್ನು ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 120 ಅಂತ ಕಂಪ್ನಿ ಕ್ಲೈಮ್ ಮಾಡ್ಕೊಳ್ಳುತ್ತೆ. ಬಟ್ ಇದು 127 ತನಕನೂ ಕೂಡ ರೀಚ್ ಆಗಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ಗೇರು ಬಂದು 5 ಗೇರ್ ಇರುತ್ತೆ. ಸೊ ಕಂಪ್ನಿ 6th ಗೇರ್ನ ಪ್ರೊವೈಡ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದರೆ ನೀವು 80 ರೀಚ್ ಆದಮೇಲೆ ನಿಮಗೆ 6th ಗೇರ್ನ ನೆಸೆಸಿಟಿ ಇದೆ ಅಂತ ಫೀಲ್ ಆಗ್ತಾ ಹೋಗುತ್ತೆ. ಬಟ್ 5ನೇ ಗೇರಲ್ಲೂ ಕೂಡ 126 ಕೊಡ್ತಾ ಇದ್ದಾರೆ ಈ ಕಂಪ್ನಿ. ಸೊ ಕಂಪೇರಿಟಿವ್ಲಿ ಬೇರೆ ಬೈಕ್ಗಿಂತ ಬೆಟರ್ ಇದೆ. ಈ ಒಂದು ಬೈಕ್ನ ವೆಯ್ಟ್ ಬಂದು 161 ಬರುತ್ತೆ ಸಿಂಗಲ್ ABSಗೆ. ಡ್ಯುಯಲ್ ABS ಆಗಿದ್ರೆ 162 kg ಬರುತ್ತೆ. ಆ್ಯಂಡ್ ಲೋಡ್ ಕೆಪಾಸಿಟಿ 312 kg ತನಕನೂ ಕೂಡ ತಗೊಳುತ್ತೆ. ಸೊ ಇದು ಕಂಪ್ನಿ ಹೇಳಿರ್ತಕ್ಕಂಥದ್ದು, ಗೊತ್ತಿಲ್ಲ ಇದು ಜಾಸ್ತಿನೂ ಕೂಡ ತಗೋಬೋದು ಅಥವಾ ಕಡಿಮೆ ಕೂಡ ತಗೋಬೋದು. ಸೊ ಈ ಒಂದು ಬೈಕಲ್ಲಿ 2 ಮೋಡ್ ಇದೆ, ಒಂದು ಅರ್ಬನ್ ಮೋಡ್, ಒಂದು ರೈನ್ ಮೋಡ್.
ಮೊದಲನೇದು ಅರ್ಬನ್ ಮೋಡ್ ಬಂದು ಸೆನ್ಸಿಟಿವಿಟಿ ಏನಿರುತ್ತೆ ಇದು ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಇದು ಯಾವಾಗ ರೈನ್ ಮೋಡ್ಗೆ ಸ್ವಿಚ್ ಮಾಡ್ತೀವಿ ಸೊ ಆ ಮೂಮೆಂಟಲ್ಲಿ ಸೆನ್ಸಿಟಿವಿಟಿ ಏನಿರುತ್ತೆ ಅದು ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡೋದಾದರೆ ನನ್ನ ಬೈಕ್ ಆಲ್ಮೋಸ್ಟ್ 3444 ಕಿಲೋಮೀಟ್ರ್ ಓಡಿದೆ ಪ್ರೆಸೆಂಟು 2 ಮಂತ್ಸಲ್ಲಿ. ಇಲ್ಲಿ ಏನು DT ಅಂತ ಇದೆ ಇದು ಬಂದು ಡಿಸ್ಟೆನ್ಸ್ ಟು MT ಅಂತ. ಆ್ಯಂಡ್ ಕೆಳಗೆ ನಿಮಗೆ 161 mm ಅಷ್ಟು ಗ್ಯಾಪ್ನ ಸ್ಪೇಸ್ನ ಕೊಡ್ತಾ ಇದೆ. ಈ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪೇಸ್ ಏನಿರುತ್ತೆ ಇದು ನಿಮಗೆ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ನಿಮಗೆ ಕೆಳಗಡೆ ಟಚ್ ಆಗುವಂಥದ್ದಾಗಿರಲಿ ಬೈಕು ಅದು ಆಗೋದಿಲ್ಲ. ಆ್ಯಂಡ್ ನೈಟ್ ನಿಮಗೆ ಈ ಒಂದು ಬೈಕಲ್ಲಿ ಏನು LED ಲೈಟ್ ಕೊಟ್ಟಿದ್ದಾರೆ ಸೊ ಸಫಿಷಿಯೆಂಟ್ ಆಗಿದೆ ಲೈಟ್ ಕೂಡ. ಬಟ್ ನಿಮಗೆ ಲೋ ಬೀಮಲ್ಲಿ ತುಂಬ ಸಫಿಷಿಯೆಂಟ್ ಅಂತ ಅನಿಸಲ್ಲ. ಐ ಬೀಮ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಲೋ ಬೀಮ್ ಏನಿದೆ ಓಕೆ ಅನ್ನೋಷ್ಟು ಒಂದು ಬೆಳಕನ್ನು ಕೊಡುತ್ತೆ ನಿಮಗೆ. ಸೊ ಐ ಬೀಮಲ್ಲಿ ನಿಮಗೆ ಫ್ರಂಟ್ ವ್ಯೂ ಏನಿರುತ್ತೆ ಸ್ವಲ್ಪ ನೈಟ್ ಟೈಮಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಪ್ರೆಸೆಂಟ್ಲಿ ಈ ಒಂದು ಬೈಕ್ ನಾನು ಒಂದ್ಸಲ ಸರ್ವಿಸ್ ಮಾಡಿಸಿದ್ದೀನಿ. ಸೊ ಇದ್ರದ್ದು ಒಂದು ಪ್ರೈಸಿಂಗ್ ಎಷ್ಟಾಗಿದೆ ಅಂತಂದರೆ 1500 ಹತ್ತತ್ರ ಆಗಿದೆ. ಈ ಒಂದು ಬೈಕಲ್ಲಿ ಮೇಜರ್ಲಿ ಡ್ರಾಬ್ಯಾಕ್ ಅಂತ ಅನ್ಸೋದು ಒಂದೇ ಒಂದು, ಅದೇನಪ್ಪ ಅಂತಂದರೆ ಈ ಒಂದು ಕಂಬಿ ಇದು ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಸಿಗೋದಿಲ್ಲ. ಯಾಕೆ ಅಂತಂದರೆ ನಾವು ಸಿಟಿಲಿ ಅಥವಾ ಎಲ್ಲಾದರೂ ಲಾಂಗಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಗೇರ್ ಶಿಫ್ಟ್ ಮಾಡಿ ರೈಸ್ ಮಾಡಿದಾಗ ಹಿಂದೆ ಕೂತಿರೋರಿಗೆ ಬೀಳೋ ಥರ ಫೀಲ್ ಆಗುತ್ತೆ. ಸೊ ಇದೊಂದನ್ನು ಕಂಪ್ನಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಥವಾ ಹೈಟ್ ಕೊಡಬೇಕಿತ್ತು ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ TVS ಕಂಪ್ನಿಯಿಂದ ಈ ಒಂದು ಬೈಕ್ ಏನು ಬಿಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ. ಈ ಒಂದು ಬೈಕ್ನ ಬ್ರೇಕಿಂಗ್ ಸಿಸ್ಟಮ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ನನಗೆ ಬೇರೆ ಬೈಕ್ಗಳ ಜೊತೆ ಯಾವುದೇ ರೀತಿಯಾದ ಕಂಪ್ಯಾರಿಸನ್ ಇಲ್ಲ. ಯಾಕೆಂತಂದರೆ ಎಲ್ಲ ಬೈಕ್ ಕೂಡ ಅದರದ್ದೇ ಆದಂಥ ಯೂನಿಕ್ನೆಸ್ನ ಹೊಂದಿರುತ್ತೆ. ಸೊ ಈ ಬೈಕ್ ಕೂಡ ಅದರದ್ದೇ ಆದಂಥ ಯೂನಿಕ್ನೆಸ್ನ ಹೊಂದಿದೆ. ಇನ್ನು ಇಂಜಿನ್ ಬಂದು ವಿತ್ ಕೂಲ್ಯಾಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಂಜಿನ್ ತುಂಬ ಹೀಟ್ ಆಗೋದಿಲ್ಲ ಆ್ಯಂಡ್ ನಿಮಗೆ ಹೀಟ್ ಫೀಲ್ ಕೂಡ ಆಗೋದಿಲ್ಲ. ಆ್ಯಂಡ್ ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ ಬೈಕ್ ನಿಮಗೆ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಈವನ್ ಕುಳ್ಳಕ್ಕಿದ್ರೂ ಕೂಡ ಸೊ ಈ ಒಂದು ಬೈಕ್ ನಿಮಗೆ ತುಂಬ ಕಂಫರ್ಟ್ ಫೀಲ್ ಕೊಡುತ್ತೆ. ನಾನು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ನ ತೊಗೋಬೇಕು ಅಂತ ಇಷ್ಟಪಟ್ಟಿದ್ದೆ. ನನ್ನ ಡ್ರೀಮ್ ಬೈಕ್ ಕೂಡ ಅದೇ ಆಗಿತ್ತು. ಬಟ್ ಅದನ್ನು ಬಿಟ್ಟು ಇದನ್ನು ಏನಕ್ಕೆ ತಗೊಂಡೆ ಅಂತಂದರೆ ಅದರ ಪ್ರೈಸ್ ರೇಂಜ್ ಮತ್ತು ಇದರ ಪ್ರೈಸ್ ರೇಂಜ್ ಬಂದು ತುಂಬ ಡಿಫ್ರೆನ್ಸ್ ಇತ್ತು. ಆಲ್ಮೋಸ್ಟ್ 40,000 to 50,000 ಡಿಫ್ರೆನ್ಸ್ ಇದೆ. ಆ್ಯಂಡ್ ಆ್ಯಸ್ ಎ ಮಿಡಲ್ ಕ್ಲಾಸ್ ಮೊದಲನೇದಾಗಿ ಯೋಚನೆ ಮಾಡೋದೆ ಎಲ್ಲೆಲ್ಲಿ ದುಡ್ಡು ಉಳಿಸ್ಬೋದು ಒಂದು ಬೈಕ್ನ ತೊಗೊಂಡ್ರೆ ಅನ್ನೋದನ್ನು ಯೋಚನೆ ಮಾಡ್ತೀವಿ. ಈಗ ರಾಯಲ್ ಎನ್ಫೀಲ್ಡ್ ಬೈಕ್ ಏನಿದೆ ಅದರ ಸರ್ವಿಸ್ ಕಾಸ್ಟಿಂಗ್ ಕೂಡ ಇದಕ್ಕಿಂತ ಕಂಪೇರಿಟಿವ್ಲಿ ಜಾಸ್ತಿ ಇದೆ. ಸೊ 2 ತಿಂಗಳಿಂದ ನಾನು ಈ ಬೈಕ್ನ ಯೂಸ್ ಮಾಡ್ತಿರೋದ್ರಿಂದ ಈ ಬೈಕ್ ನನಗೆ ಕಂಫರ್ಟಬಿಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಕಂಫರ್ಟಬಿಲಿಟಿ. ಆ್ಯಂಡ್ ಇದರ ಒಂದು ಮೈಲೇಜ್ ಏನಿದೆ ಮೈಲೇಜ್ ನನಗೆ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡು. ಯಾಕೆಂದರೆ ಕಂಪ್ನಿ 40 ಕೊಡ್ತದೆ ಅಂತ ಕ್ಲೈಮ್ ಮಾಡ್ತಿರೋದ್ರಿಂದ ಇದು ತುಂಬ ಚೆನ್ನಾಗೇ ಕೊಡ್ತಾ ಇದೆ. ಈ ಒಂದು ಬೈಕ್ನ ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ ಈ ಸೀಟ್ ನಿಮ್ಗೆ ಏನಿದೆ ಕಂಪ್ಲೀಟ್ ಚೆನ್ನಾಗಿ ಒಂದು ಕಂಫರ್ಟಬಿಲಿಟಿನ ಕೊಟ್ಟಿದ್ದಾರೆ. ತುಂಬ ಲಾಂಗ್ ರೈಡ್ ಹೋಗ್ತಿದ್ರು ಕೂಡ ಎಬೋ 100 ಕಿಲೋಮೀಟರ್ 200 ಕಿಲೋಮೀಟರ್ಸ್ ಹೋದರೂ ಕೂಡ ನಿಮಗೆ ತುಂಬ ಪೇಯ್ನ್ ಅಂತ ಅನಿಸಲ್ಲ. ಇನ್ನು ಗಾಡಿ ಬಗ್ಗೆ ಹೇಳೋದಾದರೆ ಗಾಡಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಇದನ್ನು ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಏನಕ್ಕಪ್ಪ ಅಂತಂದರೆ ಮೊದಲನೇದು ಪ್ರೈಸಿಂಗಲ್ಲಿ ಈ ಒಂದು ಸೆಗ್ಮೆಂಟಲ್ಲಿ ಸಿಗ್ತಿರೋವಂಥ ಬೈಕ್ ಏನಿದೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಮಿಡ್ ವೇರಿಯಂಟ್ ಮತ್ತು ಟಾಪ್ ವೇರಿಯಂಟ್ 2 ಕೂಡ ಇದೆ. ಮಿಡ್ ವೇರಿಯಂಟ್ಗೂ ಟಾಪ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಸೊ ಈ ಒಂದು ಬೈಕ್ನ ನಾನು ಏನಕ್ಕಪ್ಪ ಚೂಸ್ ಮಾಡಿದೆ ಅಂತಂದರೆ ನನಗೆ ಆ್ಯಸ್ ಅ ಮಿಡಲ್ ಕ್ಲಾಸ್ ಬಾಯ್ ಆಗಿರೋದ್ರಿಂದ ನಾವು ತುಂಬ ಯೋಚನೆ ಮಾಡ್ತೀವಿ ಎಲ್ಲೆಲ್ಲಿ ಒಂದು ಬೈಕ್ ತಗೊಂಡ್ರೆ ನಾವು ಎಷ್ಟು ಹಣವನ್ನು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನಾನು ತಗೋಬೇಕು ಅಂತ ಹೋಗಿದ್ದು TVS ರೈಡರ್. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ಈ ಒಂದು ಫೀಲಿಂಗ್ ಏನಿದೆ ಆಲ್ಮೋಸ್ಟ್ ನಮಗೆ ಕಂಪ್ಯಾರಿಟಿವ್ಲಿ ಬಂದರೆ ರಾಯಲ್ ಎನ್ಫೀಲ್ಡ್ ಚೆನ್ನಾಗಿದೆ. ಬಟ್ ಸ್ಟಿಲ್ ನಮಗೆ ಇದೊಂದು ರಾಯಲ್ ಎನ್ಫೀಲ್ಡ್ ಥರನೇ ಫೀಲ್ ಕೊಡುತ್ತೆ. ಈ ಒಂದು ಬೈಕ್ನ ನಾನು ಚೂಸ್ ಮಾಡಿದ್ದೆ ಏನಕ್ಕಪ್ಪ ಅಂತಂದರೆ ನಾನು ತುಂಬ ರಿವ್ಯೂಸ್ ನೋಡ್ತಾ ಇದ್ದೆ ಯೂಟ್ಯೂಬ್ಸಲ್ಲಿ. ತುಂಬ ಜನ ಅಂಟರ್ ಜೊತೆಗೆ ಈ ಒಂದು ಬೈಕ್ನ ಕಂಪೇರ್ ಮಾಡ್ತಿದ್ರು. ಅದು ಬಂದು 350cc ಬಟ್ ಇದು ಬಂದು 225cc. ಸೊ ಇಷ್ಟೊಂದು ಕಂಪ್ಯಾರಿಸನ್ನ ನಾನು ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಆ ಒಂದು ರಿವ್ಯೂಸಲ್ಲೂ ಕೂಡ ಅಷ್ಟೇ ಅಂಟರ್ಗಿಂತ ಇದು ಬೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಬಂತು. ಮತ್ತು ಪ್ರೈಸಿಂಗಲ್ಲೂ ಕೂಡ ಅಷ್ಟೇ ಅಂಟರ್ಗಿಂತ ಇದು ತುಂಬ ಕಡಿಮೆ ಇದೆ. ಆ್ಯಂಡ್ ಮೈಲೇಜ್ ವೈಸ್ ಬಂದರೂ ಕೂಡ ಅಷ್ಟೇ ಅಂಟರ್ಗಿಂತ ಇದು ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಆ್ಯಂಡ್ ಸರ್ವಿಸಿಂಗ್ ಕಾಸ್ಟ್ ಕೂಡ ಅಷ್ಟೇ ಅಂಟರ್ಗಿಂತ ಚೆನ್ನಾಗಿದೆ. ಸೊ ಎಲ್ಲೋ ಒಂದು ಕಡೆ ಇದೊಂದು ಪ್ರೈಸ್ಗೆ ತುಂಬ ಮಿಡ್ ರೇಂಜಿಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಳ್ಳೆ ಬೈಕ್ ಅಂತ ಅನ್ನಿಸ್ತು. ಆ್ಯಂಡ್ TVS ಕಂಪ್ನಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಬೈಕ್ನ. ಇದು ಬಂದು 2025ನೇ ಮಾಡೆಲ್ ತಗೊಂಡಿರ್ತಕ್ಕಂಥ ಬೈಕು. ಇದ್ರ
ಪ್ರೀವಿಯಸ್ ವರ್ಷನ್ ಅಂದರೆ ಪ್ರೀವಿಯಸ್ ಎಡಿಷನ್ ಏನಿದೆ 2024ದು ಈ 2024ನೇ ಎಡಿಷನ್ ಏನಿದೆ ಅದಕ್ಕೂ ಕೂಡ ಇದಕ್ಕೂ ಕೂಡ ತುಂಬ ಚೇಂಜಸ್ ಏನಿಲ್ಲ. ಲೈಕ್ ತುಂಬ ಏನಂತಾರೆ ಮಿನಿಮಲ್ ಚೇಂಜಸ್ ಇರೋದು. ಮಿಡ್ ವೇರಿಯಂಟ್ಗೆ ಮತ್ತು ಬೇಸ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ನಿಮಗೆ ಅಡ್ಜಸ್ಟಬಲ್ ಕ್ಲಚ್ ಸಿಗುತ್ತೆ ಮತ್ತು ಬ್ಲೂಟೂತ್ ಸಿಗುತ್ತೆ. ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಆ್ಯಂಡ್ ಅದು ಕೂಡ ಫ್ರಂಟ್ ನಿಮಗೆ ಸಿಂಗಲ್ ABS ಆಗಿರುತ್ತೆ. ಆ್ಯಂಡ್ ನಿಮಗೆ ಈ ಒಂದು ಕಲರ್ ಬ್ಲ್ಯಾಕ್ ಪ್ಯೂರ್ ಏನು ಕಾಣ್ತಾ ಇದೆ ಟ್ಯಾಂಕ್ ಮೇಲೆ, ಸೊ ಅದು ನಿಮಗೆ ಕಲರ್ ಡಿಫ್ರೆನ್ಸ್ ಕಲರ್ಸ್ ಬರುತ್ತೆ. ಇನ್ನು ಟಾಪ್ ವೇರಿಯಂಟಲ್ಲಿ ಬಂದು ನಿಮಗೆ ಡ್ಯುಯಲ್ ABS ಚಾನಲ್ ಬರುತ್ತೆ. ಸೊ ಬ್ಯಾಕ್ ಮತ್ತು ಫ್ರಂಟ್ ABS ಇರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಸೇಮ್ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ ಮೀಟರ್ ಬೋರ್ಡಲ್ಲಿ. ಆ್ಯಂಡ್ ನಿಮಗೆ ಅಡ್ಜಸ್ಟಬಲ್ ಕ್ಲಚ್ ಇರುತ್ತೆ. ಆ್ಯಂಡ್ ಅದು ನಿಮಗೆ ಟ್ರಿಪಲ್ ಕಲರ್ ಡಿಸೈನಲ್ಲಿ ಬರುತ್ತೆ. TVS ಕಂಪ್ನಿಯವರು ಹೇಗೆ ಈ ಒಂದು ಬೈಕ್ನ ಅನ್ಸ್ಕ್ರಿಪ್ಟೆಡ್ ಅಂತ ಲಾಂಚ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ಈ ಒಂದು ಬೈಕ್ ಆ ಒಂದು ಸ್ಟೇಟ್ಮೆಂಟ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಇದು ಅನ್ಸ್ಕ್ರಿಪ್ಟೆಡ್ ಆಗಿರೋದ್ರಿಂದ ನಿಮಗೆ ಇದು ಆಫ್ ರೋಡಿಂಗಲ್ಲೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಹೈವೇ ಆಗಿರಲಿ, ಸಿಟಿ ಆಗಿರಲಿ, ಸೊ ಎಲ್ಲ ಕಂಡೀಷನಲ್ಲೂ ಈ ಬೈಕ್ ನಿಮಗೆ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಆ್ಯಂಡ್ ಈ ಒಂದು ಬೈಕ್ ಏನಿದೆ ಇದು ತುಂಬ ಅಂಡರ್ ರೇಟೆಡ್ ಅಂತ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ತುಂಬ ಜನ ಈಗಿನ ಒಂದು ಕಂಡೀಷನಲ್ಲಿ ರಾಯಲ್ ಎನ್ಫೀಲ್ಡ್ ಆಗಿರಲಿ ಅಥವಾ ತುಂಬ ಕಾಸ್ಟ್ಲಿ ಬೈಕ್ಸ್ಗಳಿಗೆ ಹೋಗ್ತಾ ಇದ್ದಾರೆ. ಯಾರು ಕೂಡ ಈ ಥರ ಬೈಕ್ಗಳನ್ನ ತಗೊಳ್ಳಲ್ಲ ಎಕ್ಸೆಪ್ಟ್ ಮಿಡಲ್ ಕ್ಲಾಸ್ ಬಂದು. ಸೊ ಇದು ಬಂದು ನಿಮಗೆ ಬೇಸ್ ಮಾಡಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಫುಲ್ ಕ್ಯಾಶ್ ನೀವು ತಗೋತೀರಾ ಅಂತಂದರೆ 1,81,000 ಪ್ರೈಸಿಂಗ್ ಬೀಳುತ್ತೆ. ಆ್ಯಂಡ್ ಮಿಡ್ ರೇಂಜ್ ಏನು ಬೈಕ್ ಇದೆ ಆ ಬೈಕ್ ನೀವು ತಗೋತೀರಾ ಅಂತಂದರೆ 2,10,000 ಅಂದರೆ 2,10,000 ಅಥವಾ 15,000 ಆಗ್ಬೋದು. ಆ್ಯಂಡ್ ಟಾಪ್ ಮಾಡಲ್ ಏನು ತಗೋತೀರಾ ಅದು ನಿಮಗೆ 2,25,000 2,25,000 ಒಳಗಡೆ ಸಿಕ್ಬಿಡುತ್ತೆ. ಈಗ GST ರೇಟ್ ಕೂಡ ಕಡಿಮೆ ಆಗಿರೋದ್ರಿಂದ ಈ ಬೈಕ್ ಪ್ರೈಸು ಇನ್ನೂ ಕಡಿಮೆ ಆಗಿದೆ. ಇನ್ನು ಈ ಒಂದು ಬೈಕ್ ಬಗ್ಗೆ ಹೇಳೋದಾದರೆ ಈ ಒಂದು ಬೈಕ್ ಏನಿದೆ ಇದು ತುಂಬ ಅಂಡರ್ ರೇಟೆಡ್ ಅಂತ ಫೀಲ್ ಆಗುತ್ತೆ. ಇದು ಕೇವಲ TVS ಅನ್ನೋ ಒಂದು ಕಂಪ್ನಿಯಿಂದ ಬಂದಿದೆ ಅನ್ನೋದಕ್ಕೋಸ್ಕರ ಜನರು ಇದನ್ನು ತುಂಬ ಕಡಿಮೆ ತಗೋತಾ ಇರೋದು. ಈ ಬೈಕ್ ಏನಾದರೂ ಬೇರೆ ಒಂದು ಕಂಪನಿಯಿಂದ ಬಂದಿದ್ರೆ ರಾಯಲ್ ಎನ್ಫೀಲ್ಡ್ ಆಗಿರಲಿ ಅಥವಾ ಜಾವಾ ಆಗಿರಲಿ ಅಥವಾ ಟ್ರಿಯಂಪ್ ಆಗಿರಲಿ, ಸೊ ಇದೇ ರೀತಿ ಬೇರೆ ಕಂಪ್ನಿಯಿಂದ ಬಂದಿದ್ರೆ ಈ ಒಂದು ಬೈಕಿಗೆ ಸಿಕ್ತಿದ್ದಂಥ ಐಪೇ ಬೇರೆ. ನಾವು ಈಗಿನ ಪ್ರೆಸೆಂಟ್ ಯುಗದಲ್ಲಿ ಬೈಕ್ಗಳು ತುಂಬ ವೇರಿಯಂಟಲ್ಲಿ ಬಂದಿರೋದ್ರಿಂದ ತುಂಬ ಡಿಫ್ರೆಂಟ್ ಕಂಪ್ನಿಗಳು ಡಿಫ್ರೆಂಟ್ ಆಗಿ ಬಿಡ್ತಾ ಇರೋದ್ರಿಂದ ಡಿಫ್ರೆಂಟ್ ಫೀಚರ್ಸ್ ಕೊಡ್ತಾ ಇರೋದ್ರಿಂದ ಸೊ ಈ ಒಂದು ಬೈಕ್ ಕೂಡ ಆ ಒಂದು ಲಿಸ್ಟಲ್ಲಿ ಸೇರ್ಕೋಬೇಕು. ಈ ಒಂದು ಬೈಕ್ ಕೂಡ ಆ ಲಿಸ್ಟ್ಗಳಲ್ಲಿ ಒಂದು ಆಗಬೇಕು ಅಂತ ಆಸೆ ಪಡ್ತೀನಿ. ಈ ಒಂದು ಬೈಕ್ನ ನೀವು ತೊಗೊಂಡ್ರೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ನ ಈ ಬೈಕ್ ನಿಮಗೆ ಕೊಡುತ್ತೆ. ನನಗೆ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಇರೋದ್ರಿಂದ ನಾನು ಬ್ಲ್ಯಾಕ್ ಕಲರ್ ಅಂದರೆ ಬೇಸ್ ಮಾಡಲಲ್ಲೇ ಇದೊಂದು ಬ್ಲ್ಯಾಕ್ ಕಲರ್ ಸಿಗುವಂಥದ್ದು. ಸೊ ಬೇಸ್ ಮಾಡಲ್ನೇ ತೊಗೊಳಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಈವನ್ ನನಗೆ ಮಿಡ್ ರೇಂಜ್ ಅಥವಾ ಟಾಪ್ ರೇಂಜ್ ಏನಿದೆ ಅದು ನೆಸಿಟಿ ಇರಲಿಲ್ಲ. ಏನಕ್ಕೆ ಅಂತಂದರೆ ಅದ್ರಲ್ಲಿ ನಿಮಗೆ ಬರ್ತಕ್ಕಂಥದ್ದು ತುಂಬ ವೇರಿಯಸ್ ಚೇಂಜಸ್ ಸಿಗುತ್ತೆ ಅಷ್ಟೇ. ಈ ಒಂದು ಬೇಸ್ ಮಾಡಲ್ ನನಗೆ ತುಂಬ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಇದರಲ್ಲಿ ನಿಮಗೆ ಬೇಸ್ ಅಥವಾ ಟಾಪ್ ಆಗಿರಲಿ ಅಥವಾ ಮಿಡ್ ವೇರಿಯಂಟ್ ಆಗಿರಲಿ ಇದರಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಬರಲ್ಲ. ಸೇಮ್ ನಿಮಗೆ ಬೈಕ್ ಸಿಗುತ್ತೆ. ಬಟ್ ಏನು ಅಂದರೆ ನಿಮಗೆ ಅದರ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಎಕ್ಸ್ಟ್ರಾ ಕೊಡ್ತಾನೆ. ಜೊತೆಗೆ ನಿಮಗೆ ಅಡ್ಜಸ್ಟಬಲ್ ಕ್ಲಚ್ ಕೊಡ್ತಾನೆ. ಆ್ಯಂಡ್ ಎಕ್ಸ್ಟ್ರಾ ಒಂದು ABS ಬ್ಯಾಕಿಗೆ ಒಂದು ABS ಸಿಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಕಲರ್ ಕೂಡ ಡಿಫ್ರೆನ್ಸ್ ಬರುತ್ತೆ. ಸೊ ಟ್ರಿಪಲ್ ಕಲರ್ ಬರುತ್ತೆ ಅದು ನಿಮಗೆ. ನನಗೆ ಟ್ರಿಪಲ್ ಕಲರ್ ತುಂಬ ಇಷ್ಟ ಆಗದೇ ಇರೋದ್ರಿಂದ ನನಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗಿದ್ದರಿಂದ ನಾನು ಈ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡೆ. ಈ ಒಂದು ಬೇಸ್ ಮಾಡಲಲ್ಲಿ ಇನ್ನೊಂದು ಕಲರ್ ಸಿಗುತ್ತೆ ನಿಮಗೆ, ರೆಡ್ ಸಿಗುತ್ತೆ. ಸೊ ಅದು ನಿಮಗೆ ಕಂಪೇರಿಟಿವ್ಲಿ ಇದಕ್ಕೆ ತೊಗೊಂಡ್ರೆ ಇನ್ನೊಂದು 3-4 ಸಾವಿರ ಎಕ್ಸ್ಟ್ರಾ ಆಗ್ಬೋದು. ನಿಮ್ಗೇನಾದರೂ ತುಂಬ ನೆಸಿಟಿ ಇದೆ ಅಂತಂದರೆ ಮಿಡ್ ರೇಂಜ್ ಅಥವಾ ಟಾಪ್ ರೇಂಜ್ಗೆ ನೀವು ಹೋಗ್ಬೋದು. ಇಲ್ಲ ನನಗೆ ನೆಸಿಟಿ ಇಲ್ಲ ಅಂತಂತಂದರೆ ನೀವು ಬೇಸ್ ಮಾಡಲ್ನ ತಗೊಳ್ಬೋದು. ಇನ್ನು ನಾನು ತುಂಬ ಒಂದು 4ರಿಂದ 5 ಸಲ ಬೆಂಗಳೂರಲ್ಲಿ ಕೂಡ ಓಡಿಸಿದ್ದೀನಿ. ಸೊ ಬೆಂಗಳೂರಲ್ಲೂ ಕೂಡ ನನಗೆ ತುಂಬ ಒಳ್ಳೆ ಫೀಲ್ನ ಕೊಟ್ಟಿದೆ ಇದು. ಈ ಒಂದು ಬೈಕ್ ಏನಿದೆ ಈ ಬೈಕ್ ತೊಗೊಂಡ್ಮೇಲೆ ನಿಮಗೆ ಯಾವುದೇ ರೀತಿ ರಿಗ್ರೆಟ್ ಅಂತೂ ಫೀಲ್ ಆಗೋಲ್ಲ. ಆ್ಯಂಡ್ ಈ ಬೈಕ್ ನಿಮಗೆ ಒಂದು ಒಳ್ಳೆ ಫೀಲನ್ನು ಕೊಡುತ್ತೆ. ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಏನು ಮಾಡಿರ್ತೀರ, ಕಂಪ್ನಿ ಇದನ್ನು ಅನ್ಸ್ಕ್ರಿಪ್ಟೆಡ್ ಅಂತ ಲಾಂಚ್ ಮಾಡಿದೆ. ಸೊ ಇದು ಕಂಪ್ಲೀಟ್ಲಿ ಅನ್ಸ್ಕ್ರಿಪ್ಟೆಡ್ ಆಗಿರುತ್ತೆ. ಈ ಒಂದು ಬೈಕ್ ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಲ್ ಚೇಂಜ್ ಆಗಿ ಮಾಡಿಫಿಕೇಷನ್ ಆಗಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಸಜೆಸ್ಟ್ ಮಾಡೋದಾದರೆ ಕಣ್ಣು ಮುಚ್ಕೊಂಡು ಈ ಬೈಕ್ನ ನೀವು ತೊಗೋಬೋದು. ಆ್ಯಂಡ್ ಈ ಬೈಕ್ ನೀವು ಕೊಡುವಂಥ ಪ್ರೈಸ್ಗೆ ವರ್ತ್ ಇದೆ. ಸೊ ಈ ಬೈಕ್ನ ತಗೊಳ್ಳೋವಂಥವ್ರು TVS ಶೋರೂಮಲ್ಲಿ ಹೋಗಿ ಕೊಟೇಶನ್ ಹಾಕ್ಸ್ಕೊಂಡು ನೀವು ಫುಲ್ ಕ್ಯಾಶ್ ಅಥವಾ EMI ತೊಗೋಬೇಕು ಅಂತಿದ್ರೆ ತೊಗೋಬೋದು. ನಾನು ತೊಗೊಳ್ಳೋರಿಗೆ ಏನಪ್ಪ ಹೇಳೋದು ಅಂತಂದರೆ, ನೀವು ಒಂದು ಸಲ ಟೆಸ್ಟ್ ರೈಡ್ನ ನೋಡಿ, ನನ್ನ ರಿವ್ಯೂಗಿಂತ ಹೆಚ್ಚಾಗಿ ನೀವು ನೋಡುವಂಥ ಟೆಸ್ಟ್ ರೈಡ್ ನಿಮಗೆ
ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತಂದರೆ ಈ ಬೈಕಿನ ನೀವು ಕಣ್ಮುಚ್ಕೊಂಡು ತೊಗೋಬೋದು. ಆ್ಯಂಡ್ ಇದು ಪ್ರೈಸಿಂಗ್ ಕೂಡ ವರ್ತಿದೆ ಆ್ಯಂಡ್ ಸರ್ವಿಸ್ ಪ್ರೈಸಿಂಗ್ ಕೂಡ ವರ್ತಿದೆ. ಸೊ ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕೆಂದರೆ ನಾನು ಕಂಪ್ಲೀಟ್ ಬೈಕ್ ಬ್ಲಾಗರ್ ಅಲ್ಲ. ಸೊ ನನಗೇನು ಫೀಲ್ ಆಗುತ್ತೆ, ನನಗೇನು ಗೊತ್ತಿದೆ ಅದನ್ನು ನಾನು ತುಂಬ ಆನೆಸ್ಟಾಗಿ ರಿವ್ಯೂ ಕೊಟ್ಟಿದ್ದೀನಿ. ಆ್ಯಂಡ್ ಇದು ಯಾವುದೇ ರೀತಿಯಾದಂಥ ಪೇಯ್ಡ್ ಪ್ರಮೋಷನ್ ಅಲ್ಲ, ಯಾಕೆಂದರೆ ನಾನು ಇನ್ನೂ ಈಗ ಹೊಸ ವೀಡಿಯೋ ಮಾಡಾಕ್ತಾ ಇರ್ತಕ್ಕಂಥದ್ದು. ಸೊ ಕಂಪ್ಲೀಟ್ಲಿ ಓವರಾಲ್ ಆಗಿ ಈ ಬೈಕ್ ಬಗ್ಗೆ ಹೇಳಿದ್ರೆ ನನಗದು ತುಂಬ ಇಷ್ಟ ಆಗಿದೆ. ಆ್ಯಂಡ್ ನಾನಂತೂ ತುಂಬ ಥ್ರಿಲ್ ಆಗಿದ್ದೀನಿ. ಈ ಒಂದು ಬೈಕಲ್ಲಿ ಇನ್ನೂ ತುಂಬ ಲಾಂಗ್ ರೈಡ್ಸ್ನ ಹೋಗಬೇಕು ಅಂತ ಆಸೆ ಪಟ್ಟಿದ್ದೀನಿ. ಸೊ ಅದು ಯಾವಾಗ ನೆರವೇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಬರೋದಂತೂ ಬಂದಿದೆ, ಖಂಡಿತ ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇದಿಷ್ಟು ಈ ಬೈಕ್ನ ರಿವ್ಯೂ ಆಗಿತ್ತು, ಅಂದರೆ ನನ್ನ ಪರ್ಸ್ನಲ್ ರಿವ್ಯೂ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.